ಇನ್ನು ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತಗಳ ಮೇಲೆ ಈಗ ಜೆಡಿಎಸ್ ಮತ್ತು ಬಿಜೆಪಿ ಕಣ್ಣಿಟ್ಟಿದೆ. ಸೊ ಹಾಗಾಗಿ ಒಕ್ಕಲಿಗ ಮತ ಸೆಳೆಯೋದಕ್ಕೆ ಮೈತ್ರಿ ನಾಯಕರು ಪ್ಲಾನ್ ರೂಪಿಸ್ಕೊತಾ ಇದ್ದಾರೆ. ನಾಳೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಇವರಿಬ್ಬರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆಯನ್ನು ನಡೆಸಲಾಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ನ ಹಾಲಿ ಮತ್ತು ಮಾಜಿ ಒಕ್ಕಲಿಗ ಶಾಸಕರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. HDKಯ ಬಿಡದಿ ತೋಟದ ಮನೆಯಲ್ಲಿ ನಡೆಯುವಂತಹ ಒಂದು ಸಭೆ ಇದು. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ವಾಲಿದ್ರು, ಸಾಕಷ್ಟು ಒಂದು ಒಕ್ಕಲಿಗ ಮತಗಳು ಕಾಂಗ್ರೆಸ್ ಪರ ವಾಲಿದ್ರು. ಸೊ ಹಾಗಾಗಿ ಈ ಬಾರಿ ಆ ಎಲ್ಲಾ ಒಕ್ಕಲಿಗ ಮತಗಳು ನಮ್ಮ ಬುಟ್ಟಿಗೆ ಬರಬೇಕು, ನಮ್ಮ ಮೈತ್ರಿ ನಾಯಕರುಗಳು ಗೆಲ್ಲಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇಬ್ಬರೂ ನಾಯಕರುಗಳು ಈಗ ಸಭೆಯನ್ನು ಕರೆದಿದ್ದಾರೆ. ನಾಳೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಕ್ಕಲಿಗ ಮತಗಳ ಶಕ್ತಿ ಇತ್ತು. ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಇದರಿಂದ ಭಾರಿ ಹಿನ್ನಡೆ ಆಗಿತ್ತು ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ. ಇನ್ನು ಒಕ್ಕಲಿಗ ಮತ ಸೆಳೆಯೋದಕ್ಕಾಗಿ ನಾಳಿನ ಸಭೆಯಲ್ಲಿ ತಂತ್ರ ರೂಪಿಸಲಾಗುತ್ತೆ. ಜೆಡಿಎಸ್ ಮತ್ತು ಬಿಜೆಪಿ ಒಕ್ಕಲಿಗ ನಾಯಕರು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಒಕ್ಕಲಿಗ ಮತಗಳ ಕ್ರೋಢೀಕರಣಕ್ಕೆ ಹೇಗೆ ಮೈತ್ರಿ ನಾಯಕರು ಒಂದಾಗ್ತಾ ಇದ್ದಾರೆ? ನಾಳೆ ನಡೆಯುವಂತಹ ಒಂದು ಸಭೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ? ಅದು ಕೂಡ ಬಿಡದಿಯ ತೋಟದ ಮನೆಯಲ್ಲಿ ಕರೆದಿರುವಂತಹ ಒಂದು ಸಭೆ. ಯುಗಾದಿಯ ನಂತರದ ಈ ಒಂದು ಸಭೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಸುನಿಲ್? ರೆಹಮಾನ್, ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಒಂದು ಪ್ರಾಬಲ್ಯ ಕೂಡ ಹೆಚ್ಚಾಗಿದೆ. ಒಂದಷ್ಟು ಗೆಲುವಿಗೆ ನಿರ್ಣಾಯಕ ಪಾತ್ರವನ್ನು ಕೂಡ ಒಕ್ಕಲಿಗ ಮತಗಳು ಕೂಡ ಆಗುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಒಕ್ಕಲಿಗ ಮತಗಳನ್ನು ಸಂಪೂರ್ಣವಾಗಿ ಬಿಜೆಪಿ ಮತ್ತು ಜೆಡಿಎಸ್ನತ್ತ ಸೆಳೆಯಲಿಕ್ಕೆ ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಾಳೆ ಬಿಡದಿಯ ತೋಟದ ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮನೆಯಲ್ಲಿ ಅಂದ್ರೆ ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಒಂದು ಸಭೆ ಕೂಡ ಕರೆಯಲಾಗಿದೆ. ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿರುವಂಥ ಒಕ್ಕಲಿಗ ಬಿಜೆಪಿ ಮತ್ತು ಜೆಡಿಎಸ್ನ ಹಾಲಿ ಮಾಜಿ ಶಾಸಕರು ಭಾಗಿಯಾಗ್ತಾರೆ, ಮುಖಂಡರು ಕೂಡ ಭಾಗಿಯಾಗ್ತಾರೆ. ಈ ಒಂದು ಸಭೆಯಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಾರೆ. ಯಾಕೆಂದ್ರೆ ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಮತಗಳು ಕಾಂಗ್ರೆಸ್ಗೆ ಹೆಚ್ಚಾಗಿ ಹೋಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಹಿನ್ನಡೆ ಕೂಡ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಆ ಒಂದು ತಪ್ಪು ಮತ್ತೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಆಗಬಾರದು ಅಂತೇಳಿ ಈ ಒಂದು ಪ್ರಮುಖವಾದ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಮತ್ತೆ ಒಕ್ಕಲಿಗ ಮತಗಳು ಸಂಪೂರ್ಣವಾಗಿ ಜೆಡಿಎಸ್ ಇರುವಂತಹ ಭಾಗದಲ್ಲಿ ಜೆಡಿಎಸ್ಗೆ ಆಗ್ಬೋದು, ಮತ್ತೆ ಬಿಜೆಪಿ ಇರುವಂತಹ ಭಾಗದಲ್ಲಿ ಬಿಜೆಪಿಗೆ ಹೋಗ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಹೊಸ ಅಸ್ತ್ರವನ್ನು ಕೂಡ ಮಾಡ್ತಾ ಇರುವಂತು. ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ಒಂದು ಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ನ ಎಲ್ಲ ಒಂದು ಶಾಸಕರಾಗ್ಬೋದು, ಮಾಜಿ ಶಾಸಕರಾಗ್ಬೋದು, ಮತ್ತು ಮಾಜಿ ಸಚಿವರಾಗ್ಬೋದು, ಮುಖಂಡರೆಲ್ಲರನ್ನು ಸೇರಿಸಿ ಒಂದು ಮಹತ್ವದ ಸಭೆಯನ್ನು ಕೂಡ ಮಾಡ್ತಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಏನೇನು ಪ್ರಮುಖವಾಗಿ ಒಕ್ಕಲಿಗ ಮತಗಳಿಂದ ಎಷ್ಟು ಅನುಕೂಲವಾಗುತ್ತೆ, ಯಾವ್ಯಾವ ಭಾಗಗಳಲ್ಲಿ ಒಕ್ಕಲಿಗ ಮತಗಳು ಹಿಡಿತವನ್ನು ಸಾಧಿಸುತ್ತೆ, ಆ ಒಂದು ಜಾಗಗಳಲ್ಲಿ ಪ್ರಚಾರವನ್ನು ಮಾಡಬೇಕಾಗುತ್ತೆ, ಒಕ್ಕಲಿಗ ಮುಖಂಡರುಗಳು ಹೋಗಿ ಸಭೆಯನ್ನು ಮಾಡಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾಳೆ ಒಂದು ಸಭೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಒಕ್ಕಲಿಗ ಮತಗಳು ಸಂಪೂರ್ಣವಾಗಿ NDA ಮೈತ್ರಿಕೂಟಕ್ಕೆ ಬರುವಂತೆ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋ ನಿರ್ಧಾರದಲ್ಲಿ ನಾಳಿನ ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ತನ್ನದೇ ಆದ ಒಂದು ಎಲ್ಲ ರೀತಿಯ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸಲಿಕ್ಕೆ ಕುಮಾರಸ್ವಾಮಿ ಆಗ್ಬೋದು ಮತ್ತು ಆರ್ ಅಶೋಕ್ ಅವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾಳೆ ನಡೆಯುವಂಥ ಸಭೆಯಲ್ಲಿ ಎಲ್ಲಾ ರೀತಿಯಾದ ತಂತ್ರಗಾರಿಕೆ ವಿಚಾರವಾಗಿ ಒಂದು ಸಭೆ ಒಂದು ಸಮಾಲೋಚನೆ ಕೂಡ ಆಗುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂಥ ಸಭೆಯಲ್ಲಿ ಎಷ್ಟರ ಮಟ್ಟಿಗೆ NDA ಮೈತ್ರಿಕೂಟ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳ ಗೆಲುವಿಗೆ ಒಕ್ಕಲಿಗ ಮತಗಳು ನಿರ್ಣಾಯಕವಾಗುತ್ತೆ. ಆ ಒಕ್ಕಲಿಗ ಮತಗಳನ್ನ ಈ ಒಂದು ಜೆಡಿಎಸ್ ಮತ್ತೆ ಬಿಜೆಪಿ ಸೆಳೆಯಲಿಕ್ಕೆ ಈ ಒಂದು ನಾಳಿನ ಸಭೆ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಾಳಿನ ಒಂದು ಸಭೆ ಯುಗಾದಿ ನಂತರದಲ್ಲಿ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರುವಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಸುನಿಲ್. ಇನ್ನು ಗನ್ ಇಟ್ಕೊಂಡು ಸಿಎಂಗೆ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ DK ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಆರೋಪಿ ರಿಯಾಸ್ ಪರ DCM DK ಬ್ಯಾಟ್ ಬೀಸಿದ್ದಾರೆ. ಅವರ ಸೆಕ್ಯೂರಿಟಿಗೆ ಏನೇನೋ ಇಟ್ಕೊಂಡಿರ್ತಾರೆ ಅವರು. ಸೊ ನನ್ನ ಜೊತೆಗೂ ಕೂಡ ಗನ್ ಮ್ಯಾನ್ಗಳ ಪಕ್ಕದಲ್ಲಿ ನಿಂತಿರ್ತಾರೆ. ಇದರಲ್ಲಿ ಭದ್ರತಾ ವೈಫಲ್ಯ ಎಲ್ಲಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಭದ್ರತಾ ವೈಫಲ್ಯ ಏನು ಆಗಿಲ್ಲ ಅಂತ ಹೇಳಿ DCM DK ಶಿವಕುಮಾರ್ ಮಾತಾಡಿದ್ದಾರೆ. ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಬಿಜೆಪಿಯವರು ಮಾತನಾಡ್ತಾ ಇದ್ದಾರೆ, ಬಿಡಿ ಮಾತಾಡ್ಕೊಳ್ಳಿ ಅಂತ ಹೇಳಿ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಯಾರ್ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮ್ಯಾನ್ಗಳು ತಲೆ ಹಾಕ್ಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಭದ್ರತೆ? ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ
ಮಾತಾಡಲಿ. ನೋಡಿ, ಯಾರ್ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮೆನ್ಗಳು ತಲೆ ಹಾಕ್ಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಬದ್ಧತೆ? ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ ಮಾತಾಡಲಿ. ನೋಡಿ, ಯಾರ್ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮೆನ್ಗಳು ತಲೆ ಹಾಕ್ಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಬದ್ಧತೆ? ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ ಮಾತಾಡಲಿ. ಇನ್ನು ರಿಯಾಜ್ ಗನ್ ಇಟ್ಕೊಂಡಿದ್ದು ಅದೊಂದು ಆಕಸ್ಮಿಕ ಘಟನೆ ಅಂತ ಹೇಳಿ ಮಾಜಿ ಶಾಸಕ RV ದೇವರಾಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಿಯಾಜ್ ನಿನ್ನೆ ರ್ಯಾಲಿಯ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದ, ಆತನ ಬಳಿ ಗನ್ ಲೈಸೆನ್ಸ್ ಕೂಡ ಇದೆ ಅಂತ ಹೇಳಿ ದೇವರಾಜ್ ಮಾತಾಡಿದ್ದಾರೆ. ನಾನೇ ರಿಯಾಜ್ಗೆ ಹೂವಿನ ಹಾರ ಹಾಕೋದಕ್ಕೆ ಬಾ ಅಂತ ಹೇಳಿ ಕರೆದೆ, ಅದರಂತೆ ರಿಯಾಜ್ ಬಂದು ಹೂವಿನ ಹಾರ ಹಾಕಿದಾನೆ. ಅದು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ. ಬೇರೆ ಉದ್ದೇಶದಿಂದ ಬಂದಿದ್ರೆ CMಗೆ ನಾವೇ ಎದೆ ಕೊಟ್ಟು ನಿಲ್ತಿದ್ವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಶಾಸಕ RV ದೇವರಾಜ್ ಹೇಳಿದ್ದಾರೆ. ರಿಯಾಜ್ ಅನ್ನೋನು ಆ ಕಾರ್ಯಕ್ರಮ ಮಾಡೋಕ್ಕೆ ಕಂಪ್ಲೀಟ್ ಸಿದ್ದಾಪುರ ಎಲ್ಲ ಓಡಾಡಿ ಎಲ್ಲ ಕಾರ್ಯಕ್ರಮ ಇಂಪ್ರೂವ್ ಮಾಡಿದ್ದಾನೆ. ಎಲ್ಲರೂ ನೋಂದಾಣಿಕೆ ಮಾಡಿದ್ದಾನೆ. ಗನ್ ಲೈಸೆನ್ಸು ಅವನಿಗೆ ಗನ್ ಲೈಸೆನ್ಸ್ ಹೋಲ್ಡರ್ ಅವನು. ಆಮೇಲೆ ಇದಕ್ಕೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡಾನೆ. ಆ ಕಾಪಿ ನಿಮ್ಗೆ 2 ನಿಮಿಷಕ್ಕೆ ವಾಟ್ಸಪ್ ಕಳಿಸ್ತೀನಿ. ಇದಕ್ಕೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡಾನೆ. ಅವನು ನಾವು ಯಾರಾದರೂ ದುಷ್ಟರು ಮತ್ತು ಇನ್ನೊಂದು ಯಾರು ಕೆಳಕ್ಕೆ ಮಾಡೋರಂಥವ್ರು ಇದ್ದರೆ ನಾವು ನಮ್ಗೆ ಗೊತ್ತಾರೆ ಇದು ಮಾಡ್ಬೋದು. ಅವನು ಪಕ್ಕಾ ಕಾಂಗ್ರೆಸ್ಸಿಗೆ, ಅವ್ರ ತಂದೆ ಕಾಂಗ್ರೆಸ್ಸಿಗೆ, ಅವನು ಕಾಂಗ್ರೆಸ್. ನನಗೆ 3 ಎಲೆಕ್ಷನ್ ಕೆಲಸ ಮಾಡಿದ್ದಾನೆ. ಭಾಳ ಒಳ್ಳೆ ನೇಚರು, ಒಳ್ಳೆ ಹುಡುಗ. ಆಮೇಲೆ ಎರಡನೇ ಮಾತೇ ಇಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ. ಬೇಕಾದ್ರೆ ನೀವೇ ಹೋಗಿ ಕಂಪ್ಲೀಟ್ ಸಿದ್ದಾಪುರದೊಳಗೆ ಎನ್ಕ್ವೈರಿ ಮಾಡ್ಕೊಳ್ಳಿ. ಅವನು ಯಾವನ ಒಬ್ಬ ಕೆಟ್ಟವನಂದ್ರೂ ಕೂಡ ನಾನು ಹೇಳಿ ಸುಳ್ಳು ಅಂತ. ಆ ಒಂದು ಜೋಶೊಳಗೆ ಅವ್ನು ಗೊತ್ತಿಲ್ಲದ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಟ್ಟು ಅಂದಮೇಲೆ ಗಣಿಕೊಬೇಕು ಗೊತ್ತಿಲ್ಲ. ಅವ್ನಿಗೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡಿದ್ರೆ ಅದರಿಂದ ಬಂದ್ಬಿಟ್ಟವನು. ಅದನ್ನು ಅವ್ನು ಮಾಡಿದ್ದು ಅದು VIP ಮೂಮೆಂಟಿಗೆ ಅದು ಮಾಡಿದ್ದು ತಪ್ಪು. ಅವನು ಇಲ್ಲ ಅಂತ ಇದು ಅಚಾತುರ್ಯವಾಗಿ ಆಗಿರೋಂಥ ಕೆಲಸ. ಅದನ್ನು ಪೊಲಿಟಿಕಲ್ ಆಗಿ ತೊಗೊಂಡು ಬೇರೆಯವರು ಅವ್ನು ಹಂಗೆ ಸೆಕ್ಯೂರಿಟಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳೋದು ಭಾಳ ತಪ್ಪದು. ನಾನು ಸುಳ್ಳು ಹೇಳೋಕೆ ಹೋಗಲ್ಲ. ನಾನೇ ರಿಯಾಜ್ನ ಮೇಲೆ ಕರೆದಿದ್ದು, ಗೂನಾರ್ ಹಾಕೋಕ್ಕೆ ಬಂದಾಗ ನಾನೇ ಮೇಲೆ ಕರೆದಿದ್ದು. ರಿಯಾಜ್ನೆಲ್ಲ ಎಲ್ಲರೂ ಬಂದವ್ರಿಗೆ ಗೂನಾರ್ ಹಾಕೋಕ್ಕೆ ಗೂನಾರ್ ಹಾಯಿಸ್ಕೊಂಡು ನಾವೇ ಕರೆದಿದ್ದು. ಆಮೇಲೆ ರಿಯಾಜ್ ಅವನ ಮುಂದೆ ನಾನೇ ಫಸ್ಟ್ ಇದ್ದಿದ್ದು. ಅವನಿಗೆ ಎದುರಿಗೆ ನೋಡಿ ಬೇಕಾದ್ರೆ ನಾನೇ ಇದ್ದಿದ್ದು ಫಸ್ಟು. ನಾನೇ ಇದ್ದೆ. ಏನಾದರೂ ಒಂದು ಸಣ್ಣದಾದರೂ ಕೂಡ ಫಸ್ಟು ನಾವು ಎದೆ ಒಡ್ಡವರು, ಹಿಂದೆ ಓಡೋರಲ್ಲ. ಮುಖ್ಯಮಂತ್ರಿಗಳು ಈ ಒಂದು ಇಂಚು ಅಷ್ಟಿದು ಒಂದು ಆ್ಯಕ್ಷನ್ ಕೂಡ ನಾವು ವಾಚ್ ಮಾಡ್ತಾನೆ ಇರ್ತೀವಿ. ಇದ್ರೂ ಕೂಡ ನಾವು ನಮ್ಮ ಎದೆ ಒಡ್ಬಿಡ್ತಾ ಇದ್ವಿ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ರಿಯಾಜ್ ಕೂಡ ಮಾತಾಡಿದ್ದಾರೆ. ಗನ್ ಇಟ್ಕೊಂಡು CMಗೆ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಪೊಲೀಸರ ಹತ್ರ ಕೊಟ್ಟಿದ್ದಾರೆ. ನಮ್ಮ ಸಾಹೇಬರು ಮೇಲ್ ಬಾ ಅಂತ ಕರೆದ್ರು ಸರ್, ಹಾಗಾಗಿ ವೆಹಿಕಲ್ ಮೇಲೆ ಹೋಗಿ ನಾನು CM ಸಾಹೇಬ್ರಿಗೆ ಹಾರ ಹಾಕಿದೆ. ನಮ್ಮ ದೇವರಾಜ್ ಸಾಹೇಬ್ರು ಮೇಲ್ ಬನ್ನಿ ಅಂತ ಹೇಳಿ ಕರೆದ್ರು. ಸೊ ಇಲ್ಲ ಅಂದಿದ್ರೆ ನಾನು CM ಬಳಿ ಹೋಗ್ತಾನೆ ಇರಲಿಲ್ಲ ಅಂತ ಹೇಳಿ ಆರೋಪಿ ರಿಯಾಜ್ ಅಹ್ಮದ್ ಪೊಲೀಸರ ಮುಂದೆ ಹೇಳಿಕೆ ದಾಖಲಿಸಿದ್ದಾನೆ. ಬನ್ನಿ ಇಡೀ ಪ್ರಕರಣದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಶಿವಪ್ರಸಾದ್ ಈಗ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಒಂದ್ ಕಡೆ ಈಗ RV ದೇವರಾಜ್ ಹೇಳ್ತಾ ಇದ್ದಾರೆ ನಾನೇ ಕರೆದಿದ್ದು, ಗನ್ ಲೈಸೆನ್ಸ್ ಇದೆ, ಎಲ್ಲವೂ ಸರಿ. ಇನ್ನೊಂದ್ ಕಡೆ DCM ಕೂಡ ಹೇಳಿದ್ರು ಯಾವುದೂ ಭದ್ರತಾ ವೈಫಲ್ಯ ಆಗಿಲ್ಲ ಅಂತೇಳಿ. ಬಟ್ ಒಬ್ಬ CM ರ್ಯಾಲಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾರೋ ಒಬ್ಬ ಗನ್ ಇಟ್ಕೊಂಡು ಬರುವಂತದ್ದು ಖಂಡಿತವಾಗ್ಲೂ ಪ್ರಶ್ನಾರ್ಹವಾಗುತ್ತೆ. ಭದ್ರತಾ ವೈಫಲ್ಯದ ಬಗ್ಗೆ ಸಹಜವಾಗಿ ಪ್ರಶ್ನೆಗಳು ಮೂಡುತ್ತೆ. ಸೊ ಈಗ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಈ ಪ್ರಕರಣದಲ್ಲಿ? ಈಗ ಆತನನ್ನ ಕರೆದಿದ್ರು, ವಿಚಾರಣೆ ಕೂಡ ನಡೀತು. ಇದೆಲ್ಲದರ ನಡುವೆ ಏನ್ ಡೆವಲಪ್ಮೆಂಟ್ಸ್ ಆಗಿದೆ ಈಗ ಶಿವಪ್ರಸಾದ್? ರೆಹಮಾನ್, ನಿನ್ನೆ ತಡರಾತ್ರಿವರೆಗೂ ಕೂಡ ಸಿದ್ದಾಪುರ ಪೊಲೀಸರು ಈಗಾಗಲೇ ರಿಯಾಜ್ ಏನಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದುಕೊಂಡು ನಿನ್ನೆ ರಾತ್ರಿ ಇಡೀ 3 ಗಂಟೆವರೆಗೂ ಕೂಡ ವಿಚಾರಣೆಯನ್ನು ಗೊಳಿಸಿಕೊಡ್ತಿತ್ತು. ತೀವ್ರವಾಗಿ ವಿಚಾರಣೆಯನ್ನು ನಡೆಸಿದ ಸಂದರ್ಭದಲ್ಲಿ ಆತ ಪೊಲೀಸರಿಗೆ ನೀಡಿರ್ತಕ್ಕಂಥ ಮಾಹಿತಿಯ ಪ್ರಕಾರ ತನ್ನ ಹೇಳಿಕೆಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ. ಮಾಜಿ ಶಾಸಕರಾಗಿರ್ತಕ್ಕಂಥ RV ದೇವರಾಜ್ ಅವರೇ ನನ್ನನ್ನು ವೆಹಿಕಲ್ ಮೇಲೆ ಬರೋದಕ್ಕೆ ಹೇಳಿದ್ರು. ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಹಾರವನ್ನು ಹಾಕುವಂಥ ಸಂಭ್ರಮದಲ್ಲಿದ್ದರು. ಅಂದರೆ CM ನಮ್ಮ ಏರಿಯಾಗೆ ಬಂದಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿರವರ ಪರವಾಗಿ ಪ್ರಚಾರವನ್ನು ಮಾಡ್ತಿದ್ರು. ಈ ಒಂದು ಪ್ರಚಾರ ರ್ಯಾಲಿಯಲ್ಲಿ ಎಲ್ಲರೂ ಬಂದು ಹಾರವನ್ನು ಹಾಕ್ತಿದ್ದಂತೆ ಮೇಲೆ ಹಾರವನ್ನು ತೆಗೆದುಕೊಡುವಂಥ ಸಲುವಾಗಿ ನಾನು ವೆಹಿಕಲ್ ಮೇಲೆ ಹತ್ತಿದ್ದು ನಿಜ. ಈ ಹಿನ್ನೆಲೆಯಲ್ಲಿ ಸ್ಟೇಟ್ಮೆಂಟ್ನಲ್ಲಿ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ನಾನೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನಾಗಿದ್ದೇನೆ. ಅಷ್ಟೇ ಅಲ್ಲದೆ ಈ ಹಿಂದೆ ಕಳೆದ ಕೆಲ ವರ್ಷಗಳ ಹಿಂದೆ ನನ್ನ ಮೇಲೆ ಅಟ್ಯಾಕ್ ಆಗಿತ್ತು. ಗಂಭೀರವಾಗಿ ನಾನು ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗಿದ್ದೆ. ಈ ಸಂದರ್ಭದಲ್ಲಿ ICUನಲ್ಲೂ ಕೂಡ ಇದು ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದೆ. ಆ ನಂತರದಲ್ಲಿ ನನ್ನ ಮೇಲೆ ಪದೇ ಪದೇ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಪರ್ಮಿಷನ್ ಅನ್ನು ಪಡೆದುಕೊಂಡಿದ್ದೇನೆ. ಸ್ಪೆಷಲ್ ಪರ್ಮಿಷನ್ ಅನ್ನು ಪಡೆದುಕೊಂಡು ಲೈಸೆನ್ಸ್ ಅನ್ನು ಹೊಂದಿರತಕ್ಕಂಥ ಗನ್ ಅನ್ನು ನಾನು ಹೊಂದಿದ್ದೆ. ಆಕಸ್ಮಿಕವಾಗಿ ನಾನು ಮೇಲ್ಭಾಗಕ್ಕೆ ವೆಹಿಕಲ್ ಮೇಲ್ಭಾಗಕ್ಕೆ ತೆರಳಿ ಹಾರವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದೆ ವಿನಃ ಯಾವುದೇ ರೀತಿಯ ದುರುದ್ದೇಶದ ಹಿನ್ನೆಲೆಯಲ್ಲಿ ನಾನು
ಅಂದರೆ ವೆಪನ್ ಅನ್ನು ಅಂದರೆ ಗನ್ನನ್ನು ಹಿಡಿದುಕೊಂಡು CM ಬಳಿಯಲ್ಲಿ ತೆಗೆದುಕೊಂಡು ಹೋಗಿರಲಿಲ್ಲ. ನನ್ನ ಉದ್ದೇಶ ಸ್ಪಷ್ಟವಾಗಿತ್ತು, ನಾನು ಕಾಂಗ್ರೆಸ್ನ ಕಟ್ಟಾಳು ಅಂತ ಹೇಳಿ ಆತ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ರೆಹಮಾನ್. ಆದಾಗ್ಯೂ ಕೂಡ CM ಬಳಿ ಸಾಕಷ್ಟು ಸೆಕ್ಯೂರಿಟಿ ಇರುತ್ತೆ. CM ರ್ಯಾಲಿಯಲ್ಲಿ ಭಾಗವಹಿಸಿರಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರಲಿ, ಎಲ್ಲ ಲೀಡರ್ಸ್ಗಳು ಇದ್ದಾಗಿಯೇ ಹೊರತು ಕೂಡ ಯಾವುದೇ ರೀತಿಯ ಹಾರವನ್ನು ಹಾಕುವಂಥ ಸಲುವಾಗಿ ಗನ್ನನ್ನು ತಮ್ಮ ಬಳಿ ಇಟ್ಕೊಂಡು CM ಬಳಿಯಲ್ಲಿ ಹೋಗಿ ಹಾರವನ್ನು ಹಾಕುವಂಥ ಔಚಿತ್ಯವೇನು ಅನ್ನೋದು ಸಾಕಷ್ಟು ಪ್ರಶ್ನೆಗೆ ಈಡು ಮಾಡಿರ್ತಕ್ಕಂಥದ್ದು. ಆತನ ಬಳಿ ಗನ್ನನ್ನು ಇರ್ತಕ್ಕಂಥ ಲೈಸೆನ್ಸ್ ಇದ್ದಾಗ್ಯೂ ಕೂಡ ಸಾಕಷ್ಟು ಭದ್ರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿಗೆ ಓಡಿ ಹಾರವನ್ನು ಹಾಕುವಂಥ ಅಗತ್ಯತೆ ಏನಿತ್ತು ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಯನ್ನು ಮೂಡ್ತಕ್ಕಂಥದ್ದು. ಅಂದರೆ ಟಿವಿನ ವಿಡಿಯೋಗಳಲ್ಲಿ ಲಭ್ಯವಾಗಿರ್ತಕ್ಕಂಥ ವಿಡಿಯೋಗಳಲ್ಲಿ ಗಮನಿಸಬಹುದಾಗಿದೆ. ಆತನ ಸೊಂಟದ ಭಾಗದಲ್ಲಿ ಇರ್ತಕ್ಕಂಥ ಗನ್ ಸ್ಪಷ್ಟವಾಗಿ ಗೋಚರವಾಗ್ತಿರ್ತಕ್ಕಂಥದ್ದು. ಅಲ್ಲಿಗೆ ತೆರಳುವಂಥ ಸಂದರ್ಭದಲ್ಲಿ ಗನ್ನ ಹೊರಗಿಟ್ಟು ಆತ ಹೋಗುವಂಥ ಪ್ರಯತ್ನವನ್ನಾದರೂ ಮಾಡಬೇಕಾಗಿತ್ತು. ಆದಾಗ್ಯೂ ಕೂಡ ಸಾಕಷ್ಟು ವಿವಾದಕ್ಕೆ ಈ ಒಂದು ಅಂಶ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ಕಾನೂನು ರೀತಿಯ ಪೊಲೀಸರು ಈಗಾಗಲೇ ಆತನನ್ನು ಕೂಡ ವಶಕ್ಕೆ ಪಡೆದು ತಡರಾತ್ರಿ 3 ಗಂಟೆವರೆಗೂ ಕೂಡ ಹೇಳಿಕೆಯನ್ನು ದಾಖಲು. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್.